ತಮಗೆಲ್ಲ ತಿಳಿದಿರೋ ಹಂಗೆ ಹುಬ್ಳಿ ಧಾರವಾಡ ಅವಳಿ ನಗರ ಏನಿದೆ ಇದನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ತಮಗೆಲ್ಲ ಮಾಹಿತಿ ಇರೋಂಗೆ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಕನ್ಸಂಪ್ಷನಲ್ಲಿ ಅರೆಸ್ಟ್ ಮಾಡಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. 2 ದಿನ ನಾವು ಡ್ರೈವ್ ಮಾಡಿದ್ವಿ. ಅದು ಮುಂದುವರೆದ ಭಾಗವಾಗಿ ನಿನ್ನೆ ಕೂಡ ಒಂದು ಡ್ರೈವನ್ನು ಮಾಡಿದ್ದಾರೆ. ಡ್ರೈವ್ ಮಾಡಿದ್ರಲ್ಲಿ ಅತಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡಿರುವಂಥವ್ರು, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವ್ರು, ಅದೇ ರೀತಿ ಅವ್ರುಗಳು PG ಇರೋವಂಥ ಕಡೆ ಮನೆಗಳು, ಇಂಡಿಪೆಂಡೆಂಟ್ ರೂಮ್ಗಳು ಈ ಥರ ಎಲ್ಲ ಮಾಡ್ಕೊಂಡಿರೋರನ್ನ ಕೇಂದ್ರೀಕೃತವಾಗಿ ನಿನ್ನೆ ಒಂದು ಡ್ರೈವನ್ನು ಮಾಡಲಾಗಿತ್ತು. ಅದರಲ್ಲಿ ಸುಮಾರು 368 ಜನರನ್ನು ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡು ಅವ್ರನ್ನ ತಪಾಸಣೆಗೆ ಒಳಪಡಿಸಲಾಯಿತು. ಅದರಲ್ಲಿ 158 ಜನ ಪಾಸಿಟಿವ್ ಬಂದಿರುವಂಥದ್ದು ನಮಗೆ ಟೆಸ್ಟ್ ರಿಪೋರ್ಟ್ಸಿಂದ ತಿಳಿದು ಬಂದಿದೆ. ಆ 158 ಜನರ ಮೇಲೆ ಒಟ್ಟು 40 ಪ್ರಕರಣಗಳನ್ನು ನಿನ್ನೆ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿ ಅವ್ರಿಗೆ ಯಾರು ಸೋರ್ಸು ಕೊಡ್ತಾಯಿದ್ರು ಪ್ಲಸ್ ಅವರ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನೋಂಥದ್ದನ್ನು ನಾವು ಪತ್ತೆ ಮಾಡೋಂಥ ಕೆಲಸವನ್ನು ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಯಾವುದೇ ಶಿಕ್ಷಣ ಸಂಸ್ಥೆಯ ಹೆಸರನ್ನು ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಈ ಹಿಂದೆ ನಾವು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅವರ 100% ಕೋಆಪ್ರೇಷನ್ನು ನಮಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ಸಹಕಾರ ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ನಾವು ನೋಡೋದಾದರೆ BCom ಸ್ಟೂಡೆಂಟ್ಸ್ ಇದ್ದಾರೆ, BA ಸ್ಟೂಡೆಂಟ್ಸ್ ಇದ್ದಾರೆ, BE ಸ್ಟೂಡೆಂಟ್ಸ್ ಇದ್ದಾರೆ, BTech ಸ್ಟೂಡೆಂಟ್ಸ್ ಇದ್ದಾರೆ, ಡಿಪ್ಲೊಮೊ ಸ್ಟೂಡೆಂಟ್ಸ್ ಇದ್ದಾರೆ, ಲಾ ಮಾಡ್ತಿದ್ದಂಥ ಸ್ಟೂಡೆಂಟ್ಸ್ ಇದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಂಥವ್ರು ಇದ್ದಾರೆ, ಅದೇ ರೀತಿ BBA, BAMS, MBBS, ಪ್ಯಾರಾಮೆಡಿಕಲ್ಲು, D.Pharm, BSc, PUC, ITI ಮತ್ತು SLC ಓದ್ತಿರೋಂಥ ವಿದ್ಯಾರ್ಥಿಗಳು ಕೂಡ ನಮಗೆ ಸಿಕ್ಕಿದ್ದಾರೆ. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇಷ್ಟು ಎಲ್ಲ ಕಾಲೇಜುಗಳು, ಅದು ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು ಅಥವಾ ಬೇರೆ ರೆಗ್ಯುಲರ್ ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲದರಲ್ಲೂ ಈ ಒಂದು ಮಾದಕ ವ್ಯಸನಿಗಳ ಕನ್ಸಂಪ್ಷನ್ ಏನಿದೆ ಅದು ಆಗ್ತಿರುವಂಥದ್ದು ಕಂಡು ಬಂದಿದೆ. ಈಗೇನು ನಮಗೆ ಸಿಕ್ಕಿದ್ದಾರೆ ಈ 158 ಜನರಲ್ಲಿ ಬಹುತೇಕ ವಿದ್ಯಾರ್ಥಿಗಳೇ ಇದ್ದಾರೆ. ಆ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಮೊಬೈಲನ್ನು ವಶಪಡಿಸ್ಕೊಂಡಿದ್ದೀವಿ, ಸೀಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆ ಪ್ರತಿಯೊಬ್ಬರನ್ನು ಕೂಡ ಇಂಟ್ರಾಗೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಫರ್ದರ್ ಅವ್ರ ಜೊತೆ ಯಾರು ಅವರಿಗೆ ಪೆಡ್ಲಿಂಗ್ ಮಾಡ್ತಾಯಿದ್ರು ಅನ್ನೋಂಥದ್ದು ಮತ್ತು ಅವ್ರ ಜೊತೆಗೆ ಕನ್ಸ್ಯೂಮ್ ಮಾಡ್ತಾಯಿದ್ರು ಯಾರು ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈ ಅಭಿಯಾನ ಮುಂದುವರಿಯುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪ್ರಯತ್ನಕ್ಕೆ ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭಾಳ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಸಹಕಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರು ಸೇರಿ ನಾನೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಳಿ ಧಾರವಾಡ